ನಾವು ನಮ್ಮಲ್ಲಿ ಬಳಗ ಸುಮಾರು 10-15 ವರ್ಷಗಳಿಂದ ನಾಡಿನ ದೇಶದ ಸಮಾಜದ ಬಿಕ್ಕಟ್ಟುಗಳನ್ನು ಅರ್ಥೈಸಿಕೊಳ್ಳುವ ಮತ್ತು ಪರ್ಯಾಯಗಳನ್ನು ಶೋಧಿಸುವ ಒಂದು ಸಾಂಸ್ಕೃತಿಕ ಕ್ರಿಯಾಶೀಲತೆಯಲ್ಲಿ ನಮ್ಮೆಲ್ಲರನ್ನ ಒಡಗಿಸಿಕೊಂಡು ಮುಂದೆ ಹೋಗ್ತಾ ಇದೆ. ಹಿರಿಯರನ್ನು ಒಳಗೊಳ್ತಾ ಈಗಾಗಲೇ ಅವರಿಗೆ ಹೇಳಿದ ಹಾಗೆ ಹಿರಿಯರಿಗೆ ವೇದಿಕೆಯನ್ನು ಕಲ್ಪಿಸ್ತಾ ಅವರನ್ನು ಬೆಳೆಸ್ತಾ ಹೋಗುವ ನಾನು ತುಂಬ ಪ್ರೀತಿಸುವ ಒಂದು ಬಳಗ ಇದಾಗಿದೆ. ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರ ಕೃತಿಯನ್ನ ಜನಕಥನಗಳು ನಿಮಗೆ ಕಲೆಬರಹದ ಸಮಾವೇಶದ ಒಳಗಡೆ ಬಿಡುಗಡೆ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಸಂಸ್ಕೃತಿಗಳ ನಾಗರಿಕತೆಗಳ ನಿರ್ಮಾತೃವಿನ ಸ್ಥಾನದಲ್ಲಿ ಇರುವ ಚಾರಿತ್ರಿಕವಾಗಿ ಕೃಷಿ ಅಥವಾ ಬೇಸಾಯ ಕೂಡ ಈಗ ಅವಸಾನದ ಅಂಚಿಗೆ ಹೇಳಲ್ಪಟ್ಟಿದೆ. ರೈತ ಭಾರತ ವಿನಾಶದ ಕಡೆಗೆ ಸಾಗ್ತಾ ಇದೆ. ಹೀಗಾಗಿ ಅದರ ಕಥನವನ್ನು ಒಂದು ಹಳ್ಳಿಗಾಡಿನ ರೈತಾಪಿ ಕುಟುಂಬದ ಸ್ವಾನುಭವದ ಮೂಲಕ ನಿರೂಪಿಸಿದ ಶಂಸು ಪಾಟೀಲ್ ಅವರ ಈ ಕೃತಿ ಈ ವೇದಿಕೆಯಲ್ಲಿ ಬಿಡುಗಡೆ ಆಗ್ತಾ ಇರೋದು ಬಹಳ ಅರ್ಥಪೂರ್ಣವಾದದ್ದು ಅಂತ ಹೇಳಿ ನಾನು ಬಯಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಬೆಳಿಗ್ಗೆ ನಮ್ಮ ಕರಿಕೆಯರು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಲೇಖಕರಾಗಿ ಸಮುದಾಯದೊಂದಿಗೆ ಸೃಜನಶೀಲವಾಗಿ ನಾವು ಮುಖಾಮುಖಿ ಆಗಬೇಕಾದ ದಾರಿಗಳು ಯಾವುವು? ಹೋರಾಟಗಾರರಾಗಿ, ಚಳುವಳಿಗಾರರಾಗಿ, ಚಿಂತಕರಾಗಿ, ಬೇಸಾಯಗಾರರಾಗಿ ಬೇರೆ ಬೇರೆ ನೆಲೆಯಿಂದ ನಾವು ಸಮುದಾಯದೊಂದಿಗೆ ಮುಖಾಮುಖಿ ಆಗ್ತೇವೆ, ಅನುಸಂಧಾನವನ್ನು ಏರ್ಪಡಿಸಿಕೊಳ್ತೇವೆ. ಆದರೆ ಲೇಖಕರಾಗಿ ಸೃಜನಶೀಲವಾಗಿ ಸಮುದಾಯದೊಂದಿಗೆ ನಾವು ಅನುಸಂಧಾನವನ್ನು ಏರ್ಪಡಿಸಿಕೊಳ್ಳಬೇಕಾದ ದಾರಿ ಯಾವುದು? ಕನ್ನಡ ಪರಂಪರೆಯಲ್ಲಿ ಯಾವ ಬಗೆಯ ಅನುಸಂಧಾನದ ದಾರಿಗಳು ಬಂದಿದೆ? ಅದರ ಉತ್ಕೃಷ್ಟವಾದ ಮಾದರಿಗಳು ಯಾವುವು? ಕೆಟ್ಟ ಮಾದರಿಗಳು ಯಾವುವು? ಇದು ಒಂದು ಅರ್ಥಪೂರ್ಣ